ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಸಂಡೇ, ಆಲ್ರೆಡಿ ಎಲ್ಲ ತಿಂಡಿ ಆಯಿತು. ಆಲ್ರೆಡಿ 11:30 ಇವಾಗ ನಾನು ಚಪಾತಿ ಮತ್ತು ಎಣ್ಗಾಯಿ ಸಾಂಬಾರು ಮಾಡಿದ್ದೆ ಇವತ್ತು ತಿಂಡಿಗೆ. ಈಗ ತಿಂಡಿ ಆಯಿತು. ಈಗ ನಮ್ಮ ಜೊತೆಗೆ ಕಟಿಂಗ್ ಮಾಡ್ತಾರಂತೆ ಅವರ ಪಪ್ಪ. ಹೆಂಗೆ ಮಾಡ್ತಾರೆ ನೋಡೋಣ ಬನ್ನಿ. ಕಟಿಂಗ್ ಶಾಪಿಗೆ ಹೋಗೋದು, ಕಟಿಂಗ್ ಶಾಪಿಗೆ ಕರ್ಕೊಂಡು ಹೋಗ್ರಿ ಅಂದರೆ ಅವನು ಹೋಗಲ್ಲ ಅಂತ ಇದ್ದಾನೆ. ಅದಕ್ಕೆ ಕಟಿಂಗ್ ಇಲ್ಲೇ ಮಾಡ್ತಾರಂತೆ. ನೋಡೋಣ ಜೊತೆ ಹೆಂಗ್ ಮಾಡಿಸ್ಕೊಂತೀನಿ ಕಟಿಂಗು. ಇಲ್ಲ ಎಲ್ಲಿ ಮನೆಗಳಲ್ವಾ ನೀನು? ಕಟಿಂಗ್ ಶಾಪಾಗ ಅಳ್ತೀಯಾ? ಮನೆಗಾದ್ರೆ ಅಳಲ್ವಾ ನೀನು? ಅದಕ್ಕೆ ಇಲ್ಲೇ ಮಾಡಿಸ್ಕೊಂತೀಯಾ? ಯಾರು ಮಾಡೋದು ನಿನಗೆ ಕಟಿಂಗು? ಪಪ್ಪ ಮಾಡುತ್ತಾ ಕಟಿಂಗು? ಸರಿ ನಡಿ, ಹೆಂಗ್ ಮಾಡಿಸ್ಕೊಂತ ನೋಡ್ತೀನಿ ಇವಾಗ ನಾನು. ಬಾ. ನಾನು ಹಿಡ್ಕೊಂತೀನಿ. ನಾನು ಹಿಡ್ಕೊಂತೀನಿ. ಮಾಡ್ಕೊ. ಹೂನಪ್ಪ, ಕಣ್ಣಿಗೆ ಬೀಳ್ನ ಕ್ಲೀನಾಗಿ ಮಾಡು. ಇರೋ ಒಂದು ನಿಮಿಷ. ಕೈ ತೆಗಿ. ಸುಮ್ಮನಿರ ಒಂದು ಸ್ವಲ್ಪ ಯಾಕಂದ್ರೆ ಅಪ್ಪು ಸುಮ್ಮನಿದ್ರೆ ಚಂದ ಜೊತೆ ನೀನು ನೋಡ್ಕೊಂಡು ಮಾಡು. ಜೊತೆ ಸುಮ್ಮನೆ ಕುತ್ಕೋಬೇಕು. ಸುಮ್ಮನೆ ಅಯ್ಯೋ ಪಾಪ, ಉರಿತವೆ ನಾವು. ಇಲ್ಲಾಂದ್ರೆ ಇದನ್ನ ತಗ, ಒಂದು ಯಾವ್ದಾನ ಒಂದು ಟವಲ್ ತಗ. ನೀನ್ ಸುತ್ತ ಹಾಕೋದು ಜೊತೆ ಹಿಂಗೆ ಸುತ್ತ ಕತ್ತಿಗೆ ಸುತ್ತ ಹಾಕ್ತಾರೆ. ಸುಮ್ಮನೆ ಇರ್ಬೇಕು ಒಂದು ಕ್ಷಣ. ಕತ್ತಿನ ಸುತ್ತ ಹಾಕೋತ ಅಷ್ಟೇ, ಏನು ಮಾಡಲ್ಲ. ಸುಮ್ ಕೂತ್ಕತ್ತ. ಅಗಳ ಜೊತೆ ರೆಡಿ ಆಗ್ಬಿಟ್ಟ. ಈಗಳ ಜೊತೆ ಹಿಂಗೆ ಹಾಕೊಂಡ್ಬಿಟ್ರೆ ಏನೂ ಆಗಲ್ಲ. ಇವಾಗ ಏನೂ ಆಗಲ್ಲ. ಇಂದು ಚುಚ್ಚೋದು ಇಲ್ಲ, ಕೂದಲು ಏನೂ ಆಗಲ್ಲ. ಜೊತೆ ನಿನಗೆ ಇಲ್ಲಿಗೆ ಬಂದಾಗಲೂ ಮೊಬೈಲ್ ಬೇಕೇನೋ? ಅಲ್ಲಾಡ್ಬೇಡ. ಕತ್ರಿ ಏನು ಬೇಡ, ಇದ್ರೊಳಗೆ ಮಾಡ್ಲಾ? ಹಾಂ, ಕಟಿಂಗೆ. ಅಪ್ಪ ಅಂಗಡಿನಲ್ಲೂ ಕಟಿಂಗ್ ಶಾಪಲ್ಲೂ ಟ್ರಿಮ್ಮರಲ್ಲೇ ಮಾಡೋದು ಜೊತೆ. ಬಾಚಣಿಗೆ ಹೆಂಗ್ ಮಾಡ್ಬೇಕಂತೆ ನಮ್ಮ ಜೊತೆಗೆ ಕಟಿಂಗ್. ಬಾಚಣಿಗೆಗೆ ಹೆಂಗ್ ಮಾಡ್ತಾರೆ ಜೊತೆ ಕಟಿಂಗ್? ಹೆಂಗ್ ಮಾಡ್ತಾರಪ್ಪ ಬಾಚಣಿಗೆ? ಹಂಗೆ ಮಾಡ್ತಾರಾ? ಹೆಂಗೆ ಮಾಡೋಣ. ಇದು ಬೇಡವಾ? ಇದ್ರಾಗು ಇದು ಅವ್ರು ಹಿಂಗೆ ಅಲ್ಲ ಅಂದಿದ್ದವರು. ನೋಡಿ ನಮ್ಮ ಜೊತೆ ಫೈನಲ್ ಲುಕ್ಕು ಹೆಂಗ್ ಬಂದೈತೆ. ಫುಲ್ ತಲೆ ಇದ್ದಿದ್ದು ಕೂದಲೆಲ್ಲ ಹೋಗ್ಬಿಟ್ಟಿದೆ. ಫುಲ್ ಬೋಡನೇ ಮಾಡಿಬಿಟ್ಟಿದ್ದಾರೆ. ಸುಮ್ಮನೆ ಇರಲ್ಲ, ಸಖತ್ತು ಹಠ ಮಾಡ್ತಿರ್ತಾನೆ. ಅದಕ್ಕೆ ಹಿಂಗೆ ಬಂದ್ಬಿಟ್ಟೈತೆ. ಎಲ್ಲಿ ಜೊತೆ ಇನ್ನೊಂದ್ಸಲ ಈ ಕಡೆ ತಿರ್ಗಮ್ಮ. ಈ ಥರ ಇದನ್ನೇನೋ ಬೇರೆ ಮಾಡಿಸ್ಕೊಂಡ್ಬಂದಿದ್ದಾರೆ. ಇಲ್ಲಿ ಸುಮ್ಮನೆ ಇರಲಿಲ್ಲ, ಅವರಪ್ಪ ಮಾಡೋಕ್ಕೆ ಹೋದ್ರೆ ಪಾಪ. ಅದಕ್ಕೆ ಮತ್ತೆ ಇನ್ನೊಂದ್ಸಲ ಎಲ್ಲ ಕೆಟ್ಟೋಗುತ್ತೆ ಅಂತೇಳಿ ಕಟಿಂಗ್ ಶಾಪಿಗೆ ಕರ್ಕೊಂಡೋದ್ರೂ ಅಲ್ಲೂ ಸುಮ್ಮನೆ ಇರಲಿಲ್ವಂತೆ. ನೋಡಿ, ಅಲ್ಲೂ ಸರಿಯಾಗಿ ಮಾಡಿಸ್ಕೊಂಡೇ ಬಂದಿಲ್ಲ. ಹೆಂಗೆ ಬಂದೈತೆ ಫೈನಲ್ ಲುಕ್ಕು. ಹೆಂಗಿದ್ದಾನೆ ಹೆಂಗೆ ಆಗ್ಬಿಟ್ಟಿದೆಯಲ್ಲ ಜೊತೆ ಅಲ್ಲ? ಹಾಂ, ಹೆಂಗೆ ಮಾಡಿಸ್ಕೊಂಡೆ ನೀನಲ್ಲಿ? ಟ್ರ್ ಅಂತ ಮಾಡಿಸ್ಕೊಂಡೆ. ಅಳ್ತಾ? ಅಳ್ಳಿಲ್ವಾ?
ಅಳ್ಳಿಲ್ವಾ? ಪಪ್ಪ ಹೇಳ್ತು ಅಳ್ತಿದ್ದ ಜತ್ತು ಅಂತ. ಹ್ಞೂ ಮತ್ತೇನು ಮಾಡ್ತಿದ್ದೆ? ಸುಮ್ಮನೆ ಕುಚ್ಕೊಂಡಿದ್ದ. ಹಾಂ ಅಳಬಾರ್ದು, ಕ್ಲೀನಾಗಿ ಕುತ್ಕೊಂಡು ಮಾಡಿಸ್ಕೊಂಡ್ರೆ ನೋಡಿ ಕ್ಲೀನಾಗಿ ಬರುತ್ತಿಲ್ಲ ಅಂದರೆ ಇವಾಗ ಈಗ ನೋಡಿ ಹಿಂಗೆ ಬಂದೈತಲ್ಲ ಹಿಂಗೆಲ್ಲ ಬರುತ್ತೆ, ಹಿಂಗೆ ಸರಿಯಾಗಿ ಬರೋದಿಲ್ಲ. ಸರಿನಾ? ನಿನ್ನ ಮೊಬೈಲ್ ಎಲ್ಲಿಟ್ಟೋ ಜೊತೆ ನನಗೆ ಗೊತ್ತಿಲ್ಲ. ಹ್ಞೂ ಸೈಕಲಾಗೂ ಇಲ್ವಾ ಮೊಬೈಲು? ಹ್ಞೂ ಹಾಯ್, ಈಗ ಈವ್ನಿಂಗ್ ಆಲ್ರೆಡಿ ಒಂದು 5 o'clock ಆಗಿದೆ. ಈಗ ಮಳೆ ಬಂದು ನಿಂತು ನಾವು ಅದಕ್ಕೆ ಒಂದು 4 o'clock ಹಂಗೆ ಇಲ್ಲೇ ಸೇಲ್ ಹಾಕಿದ್ದಾರೆ. ಮತ್ತು ಇನ್ನೊಂದು ಅಲ್ಲಿ ಚರ್ಚ್ ಹತ್ರ ಏನೋ ಫಂಕ್ಷನ್ ಎಲ್ಲ ಚೆನ್ನಾಗಿ ಎಲ್ಲ ಲೈಟಿಂಗ್ಸ್ ಎಲ್ಲ ಇದೆ, ಅಲ್ಲಿ ಏನೋ ಫಂಕ್ಷನ್ ಥರ ಒಟ್ಟಿನಲ್ಲಿ ಅರೇಂಜ್ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಟ್ರಿವೆಂಡ್ರಮಲ್ಲಿ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ವಿ. ಬಟ್ ಮಳೆ ಸ್ಟಾರ್ಟ್ ಆಗಿಬಿಡ್ತು. 3 ಗಂಟೆಗೆ ಮಳೆ ಇಟ್ಕೊಂಡಿದ್ದು ಈಗ ಒಂದು 4-4:15 ಬಿಟ್ಟಿದೆ. ಈಗ 5 o'clock. ಈಗ ಹೋಗೋಣ ಅಂತ ಹೊರಟಿದ್ದೀವಿ. ಇವತ್ತು ಸಂಡೇ ಅಲ್ವಾ, ಎಲ್ಲಾದರೂ ಹೊರಗಡೆ ಹೋದ್ರೇ ಚೆನ್ನಾಗಿರೋದು. ಯಾಕಂದರೆ ವಾರ ಪೂರ್ತಿ ಮನೆಗೆ ಇದು ಬೇಜಾರಾಗಿ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಈಗ ಹೊರಟಿದ್ದೀವಿ. ಹಾಕೊಂಬರ್ತೀನಿ ಇದೇ ಜೊತೆ. ಎಲ್ಲಪ್ಪ ನಿನ್ನ ಕಟಿಂಗ್ ಹೆಂಗೆ ಹೋಗ್ಬಿಟ್ಟೈತೆ ತೋರ್ಸೋಣ ಅವ್ರಿಗೆಲ್ಲ. ಹೆಂಗಿದ್ದವನು ಹೆಂಗೆ ಆಗ್ಬಿಟ್ಟಿದ್ದೇನೆ ನಮ್ಮ ಜೊತೆ ನೋಡಿ. ಇಲ್ಲಿ ಜೊತೆ ಹಿಂಗೆ ಎತ್ತುತ್ತಲೆ ನೋಡಿ. ಇದೇ ನನ್ನ ಔಟ್ಫಿಟ್ ಇವತ್ತು. ಚೆನ್ನಾಗಿದೆಯಾ? ಇದು ನಮ್ಮದು ಕಾರು ಇಲ್ಲಿ ಮನೇಲಿ ನಿಲ್ಸೋಕ್ಕಾಗಿಲ್ಲ. ಇಲ್ಲೆಲ್ಲ ನೋಡಿ ಹಿಂಗೆ ಗುಂಡಿ ತೆಗ್ದಿದ್ದಾರೆ. ಏನಕ್ಕೆ ಗೊತ್ತಾ ಇದು ತೆಗ್ದಿರೋದು? ಇಲ್ಲಿ ಗ್ಯಾಸ್ ಕನೆಕ್ಷನ್ ಮಾಡ್ತಾರಂತೆ. ಹೆಂಗೆ ಮಾಡ್ತಾರಪ್ಪ ಇದನ್ನ? ಮನೆಗೂ ಇಂಟರಪ್ಟೆಡ್ ಗ್ಯಾಸ್ ಕನೆಕ್ಷನ್ ನೋಡಿ. ಇಲ್ಲಿ ಹೆಂಗೆ ತೆಗ್ದಿದ್ದಾರೆ ಈ ಥರ. ಟ್ರಿವೆಂಡ್ರಮಲ್ಲಿ ಫಸ್ಟ್ ಟೈಮ್. ಅನ್ಇಂಟ್ರಪ್ಟೆಡಾ ಅಂದರೆ? ಬಿಲ್ ಕಟ್ಟಬೇಕು. ತಿಂಗ್ಳಿಗೊಂದ್ಸಲ ಬಿಲ್ ಕಟ್ಟಬೇಕಾ? ಹಾಂ. ಅದಕ್ಕೇ ಕಾರ್ ತಗೊಂಡು ಬರೋಕ್ಕಾಗಲಿಲ್ಲ ಇಲ್ಲಿ ಒಳಗಡೆ. ಸೊ ಹೊರಗಡೆ ನಿಲ್ಲಿಸಿದ್ದೀವಿ. ಅಲ್ಲಿಗೆ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮನೆಯಿಂದ ಒಂದು ಸ್ವಲ್ಪ ಈ ಕಡೆ ಮೇನ್ ರೋಡಿಗೆ ನಿಲ್ಲಿಸಿದ್ವಿ ನೋಡಿ. ಹಿಂಗೆ ಫುಲ್ ಮನೆಗೂ ಗ್ಯಾಸ್ ಕನೆಕ್ಷನ್ ಬರೋ ಥರ. ಇವಾಗ ನೀರಿನ ಕನೆಕ್ಷನ್ ಯಾವ ಥರ ಇರುತ್ತೋ ಆ ರೀತಿ. ಸೊ ನೋಡಿ ಎಲ್ಲ ಫುಲ್ ತೆಗ್ದಿದ್ದಾರೆ. ಅಲ್ಲಿ ನಿಲ್ಲಿಸಿದ್ವಿ. ಈಗ ಹೋಗ್ತಾ ಇದ್ವಿ. ಬರ ಸಾಂಗ್ ಹಾಕೋದ್ರ ಜೊತೆ ಅಲ್ಲೆಲ್ಲರಿಗೂ ಹಾಯ್ ಹೇಳು. ಹಾಯ್ ಹಾಯ್. ಎಲ್ರು ಹೇಗಿದ್ದೀರಾ ಹೇಳು. ಕೇಳಪ್ಪಿ, ಕೇಳು ಜೊತೆ. ಕೇಳಬೇಕು. ಯಾವಾಗ ಕೇಳ್ದೆ? ಪಾಪ ಕೇಳ್ತು. ಪಾಪ ಎಲ್ಲಿ ಕೇಳ್ತು? ಕೇಳಿಲ್ಲ ತಾನೆ? ಕೇಳು ನೀನು. ಎಲ್ಲರೂ ಹೇಗಿದ್ದೀರಾ? ಇಲ್ಲಿ ಹೆಂಗೆ ಅಂದರೆ ಜಸ್ಟ್ ಇವಾಗ ಮಳೆ ಬಂದು ಬಿಟ್ಟಿದ್ರು ಅಂದರೆ ಒಂಥರ ತಣ್ಣಗಿರಲ್ಲ. ಮಳೆ ಬಂದುಬಿಟ್ರು ಸಹ ಒಂಥರ ಹ್ಯುಮಿಡಿಟಿ. ಮಳೆ ಬಂದು ಬಿಟ್ಟ ತಕ್ಷಣವೇ ಸ್ಟಾರ್ಟ್ ಮತ್ತೆ ಹ್ಯುಮಿಡಿಟಿ ಮತ್ತು ಬಿಸಿಲು ಸೆಕೆ ಹಂಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗೇ ಹ್ಯುಮಿಡಿಟಿ ಅಲ್ವಾ ಜಾಸ್ತಿ. ಅದಕ್ಕೆ ಈಗ ನಮ್ಮ ಕರ್ನಾಟಕ ಸೈಡ್ ಆದರೆ ಮಳೆ ಬಂದು ಬಿಟ್ಟರೆ ತಣ್ಣಗಾಗಿರುತ್ತೆ. ಬಟ್ ಇಲ್ಲಿ ಹಂಗೆ ಆಗೋದೇ ಇಲ್ಲ. ಬಿಟ್ಟ ತಕ್ಷಣವೇ ಮತ್ತೆ ಸ್ಟಾರ್ಟು ಬಿಸಿಲು, ಮತ್ತೆ ಸ್ಟಾರ್ಟ್ ಸೆಕೆ ಆ ಥರ. ಗಣೇಶ ಬಪ್ಪ ಜೊತೆ ನೋಡಿ. ಇದೊಂದೇ ಸರ್ಕಲಲ್ಲಿ ಹಿಂದೂ ದೇವಸ್ಥಾನ, ಗಣೇಶ ಬಪ್ಪ. ಇದು ಮುಸ್ಲಿಮ್ದು ದರ್ಗಾ ಇದೆ. ಒಂದೇ ಸರ್ಕಲಲ್ಲಿದೆ. ನೆಕ್ಸ್ಟ್ ಚರ್ಚು ಇದೆ. ನೋಡಿ ಇಲ್ಲೇ ಲೊಕೇಶನ್. ಸ್ಟೇಡಿಯಮ್ಮು ಆ ಕಡೆ ಐತೆ. ಹಿಂದೆ ಸ್ಟೇಡಿಯಂ ಹಿಂದೆಗಡೆ ಇದೆಯಂತೆ. ಇದೆ ಜಾಕಿ ಫ್ಯಾಕ್ಟ್ರಿ ಸೆಕೆಂಡ್ ಸೇಲ್ ಅಂತ ಇದೆ ನೋಡಿ.
ಎಷ್ಟು ಕಡಿಮೆ ಇದೆಯೋ ಗೊತ್ತಿಲ್ಲ, ಬಟ್ ಒಳಗೆ ಹೋಗಿ ನೋಡ್ಬೇಕು, ಆವಾಗಲೇ ಗೊತ್ತಾಗೋದು. ಸೊ ಅದಕ್ಕೆ ಬಂದಿದ್ದೀವಿ, ಒಂದ್ಸಲ ಚೆಕ್ ಮಾಡ್ಕೊಂಡು ಹೋಗೋಣ ಅಂತ. ನೋಡೋಣ ಎಷ್ಟು ಕಡಿಮೆ ಇದೆ, ಏನೇನಿದೆ ಅಂತ. ನಿಂತ್ಕೋ. ಇದಾವ ಶಾರ್ಟ್ಸು? ಹಾಂ, ಚೆನ್ನಾಗಿರೋವು ಇದ್ದಂಗಿದಾವಪ್ಪು. ಇದೆಲ್ಲ ಶಾರ್ಟ್ಸು ಚೆನ್ನಾಗಿದ್ದಾವೆ, ಎಲ್ಲ ಜಾಕಿ ಬ್ರ್ಯಾಂಡು ಅಲ್ಲ, ಜಾಕಿದಲ್ಲ. ಅದು ಎಲ್ಲ ಬ್ರ್ಯಾಂಡೆಡ್ಡು ಚೆನ್ನಾಗಿದೆ. ಇವೆಲ್ಲ ಕುರ್ತಾಸು, ಲೇಡೀಸ್ ಕುರ್ತಾಸ್ ಇದೆ, ಟಾಪ್ಸು, ಪ್ಯಾಂಟ್ಸು, ಪ್ಯಾಂಟೀಸು ಎಲ್ಲ ಇದೆ. ನಾಳೆ ಇದು ಲೈಟಿಂಗ್ಸ್ ಈಗ ಅಲ್ಲೇ ಚರ್ಚ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಕಿಲೋಮೀಟರಿಂದನೂ ಹಾಕಿದ್ದಾರೆ ಲೈಟ್ಸ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಾಯಂಕಾಲನೇ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ನೋಡೋಕ್ಕೆ. ಅದೇ ಚರ್ಚ್ ಇನ್ನೂ ಚೆನ್ನಾಗಿತ್ತು ನೋಡೋ. ಇಲ್ಲಿ ನೋಡಲ್ಲಿ ಎಷ್ಟು ಒಳ್ಳೆ ಜಾತ್ರೆ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಎಲ್ಲ ಜೊತೆ. ನೋಡಲಿ ಬಲೂನ್ಸು, ಲೈಟಿಂಗ್ಸು, ವಾವ್ ಸೂಪರ್. ಆಗ ಆ ಕಡೆ ಕಾರ್ ನೋಡಲ್ಲೇ ಇಲ್ಲೆಲ್ಲ ನಿಲ್ಸು. ನಾವೆಲ್ಲಿ ಇಳಿಯೋಣ ಈ ಜನರಲ್ಲಿ? സർവലോകത്തിന്റെയും രാജാവായ ക്രിസ്തുവിന്റെ കൽപ്പനകൾ അനുസരിക്കുന്നതിൽ അഭിമാനം കൊണ്ട് അവിടുത്തോടു കൂടെ സ്വർഗരാജ്യത്തിൽ നിത്യമായി ജീവിക്കുവാൻ ഞങ്ങൾ പ്രാപ്തരാകുമാറാകട്ടെ. എന്നും ദൈവമായി ജീവിച്ചു വാഴുന്ന അങ്ങ് ഞങ്ങളുടെ പ്രാർത്ഥന കേട്ടരുളേണമേ. കർത്താവ് നിങ്ങളോടുകൂടെ. Why did Jesus came to the earth? I believe in one God, the Father Almighty, maker of heaven and earth, of all things visible and invisible. I believe in one Lord Jesus Christ, the only begotten Son of God, born of the Father before all ages, God from God, light from light, true God from true God, begotten